ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ನನ್ನ ಆರ್.ಕೆ ಮೀಡಿಯಾ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಈ ಒಂದು ಕಥೆನ ನಾನು ಒಂದು ಪತ್ರಿಕೆಯಲ್ಲಿ ಓದಿದ್ದೆ. ತುಂಬ ಅರ್ಥಪೂರ್ಣವಾಗಿದೆ. ಈ ಕಥೆನ ಒಮ್ಮೆ ಕೇಳಿ, ಆಮೇಲೆ ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಒಂದು ತುಂಬ ಶುದ್ಧವಾದಂತಹ ಗಾಜಿನ ಪಾತ್ರೆ. ಆ ಪಾತ್ರೆಯಲ್ಲಿ ಎಲ್ಲ ನೀರಿನ ಹನಿಗಳು ತುಂಬ ಶುದ್ಧವಾಗಿದ್ದವು. ಪರಿಶುದ್ಧವಾದಂತಹ ನೀರಿನ ಹನಿಗಳು. ನೋಡಿ, ಆ ಹನಿಗಳು ಎಷ್ಟು ಚೆನ್ನಾಗಿ, ಅಂದರೆ ಹನಿಗಳಂದರೆ ಡ್ರಾಪ್ಸ್, ಗೊತ್ತಾಯ್ತಾ? ಎಲ್ಲ ಹನಿಗಳು ತುಂಬ ಫ್ರೆಂಡ್ಲಿ ಆಗಿ, ತುಂಬ ಕ್ಲೋಸ್ ಆಗಿ, ಒಂದಕ್ಕೊಂದು ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಒಗ್ಗಟ್ಟಿನಿಂದ ಇರ್ತವೆ. ಎಷ್ಟು ಹಾಡಿಕೊಂಡು ಕುಣ್ಕೊಂಡು ಎಷ್ಟು ಖುಷಿಯಾಗಿರ್ತವೆ ಆ ಎಲ್ಲ ಪರಿಶುದ್ಧವಾದಂತಹ ಹನಿಗಳು. ಓಕೆನಾ? ಆಮೇಲೆ ಒಂದು ಹನಿಗೆ ಏನು ಅನಿಸುತ್ತೆ, ಅಯ್ಯೋ ಇಲ್ಲಿ ಇದ್ದು ನನಗೆ ಬೇಜಾರಾಗ್ಬಿಟ್ಟಿದೆ, ನಾನು ಎಲ್ಲಾದರೂ ಬೇರೆ ಕಡೆ ಒಂದು ಸುತ್ತಾಡ್ಕೊಂಡು ಬರಬೇಕು ಅಂತ ಅದಕ್ಕೆ ಅನಿಸುತ್ತೆ. ನೋಡಿ, ಹಾಗೆ ಅನಿಸೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅದಕ್ಕೆ ಅಲ್ಲಿರೋಕ್ಕಾಗ್ತಿಲ್ಲ. ಆವಾಗ ಅದೇನು ಮಾಡುತ್ತೆ, ಅಲ್ಲಿಂದ ಯಾರಿಗೂ ತಿಳಿದ ಹಾಗೆ ಆ ಒಂದು ಗಾಜಿನ ಒಂದು ಬೌಲಿನ ದೊಡ್ಡದಾದಂತಹ ಪಾತ್ರೆಯಿಂದ ಅದು ಹೊರಗೆ ಬರುತ್ತೆ. ಹೊರಗೆ ಬಂದಮೇಲೆ ಅದಕ್ಕೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗೆ ಹೋಗ್ತಾ ಹೋಗ್ತಾ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಯಾರ ಜೊತೆ ಸೇರಬೇಕು ಅಂತ ಗೊತ್ತಾಗೋದಿಲ್ಲ. ಕೊನೆಗೆ ಅದೇನು ಮಾಡುತ್ತೆ, ಒಂದು ಕೊಳಚೆ ಪ್ರದೇಶದಲ್ಲಿರ್ತಕ್ಕಂತಹ ಒಂದು ಏನು ಗಲೀಜಾದಂತಹ ನೀರು, ಈ ಗಟಾರದ ನೀರು ಅಂತ ಹೇಳ್ತೀವಲ್ಲ, ಅಂತಹ ನೀರಿನ ಮಧ್ಯೆ ಹೋಗಿ ಇದು ಸೇರ್ಕೊಂಡ್ಬಿಡುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಪರಿಶುದ್ಧವಾದಂಥ ಹನಿ ಅದು. ಓಕೆನಾ? ಅದು ಹೋಗಿ ಎಲ್ಲಿ ಸೇರ್ಕೊಳ್ಳುತ್ತೆ, ಕೊಳಚೆ ಪ್ರದೇಶದಲ್ಲಿ ಅಥವಾ ಒಂದು ಗಲೀಜಾಗಿರ್ತಕ್ಕಂತಹ ನೀರು, ಮಲಿನವಾದಂತಹ ನೀರಿನ ಜೊತೆ ಸೇರ್ಕೊಳ್ಳುತ್ತೆ. ಅದು ಫಸ್ಟಿಗೆ ಏನೋ ಒಂಥರ ತುಂಬ ಖುಷಿ ಅನಿಸುತ್ತೆ. ಆಮೇಲೆ ಅದಕ್ಕೆಲ್ಲ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಪ್ಪ, ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟೆ ನಾನು, ಅಯ್ಯೋ ನನಗಿಲ್ಲಿ ಇರೋಕ್ಕಾಗ್ತಾ ಇಲ್ಲ, ನಾನು ಹೊರಗೆ ಹೋಗಬೇಕು ಅಂತ ತುಂಬ ಪೇಚಾಡುತ್ತೆ. ಅದಕ್ಕೆ ಅಲ್ಲಿಂದ ಹೊರಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ. ಹಂಗೋ ಹಿಂಗೋ ಮಾಡಿ ಹೇಗೇಗೋ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗೆ ಬರುತ್ತೆ. ನೋಡಿ ಸ್ನೇಹಿತರೆ, ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಅದು ಬಂತು. ಆಮೇಲೆ ಅದು ಬಂದು ಅಲ್ಲಿರ್ತಕ್ಕಂಥ ಒಂದು ನಳದ ಕೆಳಗಡೆ ತನ್ನ ಮೈ ಮೇಲಿರ್ತಕ್ಕಂಥ, ತನಗೆ ಅಂಟಿರ್ತಕ್ಕಂಥ ಎಲ್ಲ ಗಲೀಜನ್ನು ಕ್ಲೀನ್ ಮಾಡ್ಕೊಳುತ್ತೆ. ಅಷ್ಟೇ ಮಾಡಿದ್ರೂ ಅದು ಹೋಗೋದಿಲ್ಲ. ಅಲ್ಲಿಂದ ಮೆಲ್ಲಕ್ಕೆ ಮತ್ತೆ ತನ್ನ ಹಳೆಯ ಒಂದು ಗಾಜಿನ ಜಾರ್ ಹತ್ರ ಬರುತ್ತೆ. ಅಲ್ಲಿ ನೋಡುತ್ತೆ, ಹಾಗೆ ಎಲ್ಲ ಸ್ನೇಹಿತರು ಪ್ರತಿಯೊಂದು ಹನಿಗಳು ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿದ್ದಾವೆ. ನಾನು ಈ ಪರಿಸರನಾದರೂ ಯಾಕಾದರೂ ಬಿಟ್ಟು ಹೋದ್ನು ಅಂತ ಅದಕ್ಕೆ ಅನಿಸುತ್ತೆ. ಆಮೇಲೆ ಏನು ಮಾಡುತ್ತೆ, ಮೆಲ್ಲಕ್ಕೆ ನಿಧಾನಕ್ಕೆ ಬಂದು ಯಾರಿಗೂ ತಿಳಿದ ಹಾಗೆ ಅಲ್ಲಿ ಬಂದು ಸೇರ್ಕೊಂಡ್ಬಿಡುತ್ತೆ. ನೋಡಿ, ಅಲ್ಲಿ ಬಂದು ಸೇರ್ಕೊಂಡ್ಮೇಲೆ ಆ ಹನಿಗಳಿಗೆ, ಅಂದರೆ ಈ ಒಂದು ಹೊರಗಡೆ ಹೋಗಿ ಬಂದು ಮಲಿನವಾಗಿರುತ್ತಲ್ಲ, ಅಂದರೆ ಕೊಳಚೆ ಪ್ರದೇಶದಲ್ಲಿ ಗಲೀಜು ನೀರಲ್ಲಿ, ಮಲಿನ ನೀರಲ್ಲಿ ಓಡಾಡ್ಕೊಂಡು ಬಂದಿತ್ತಲ್ಲ ಹನಿ, ಅದು ಇಲ್ಲಿ ಬಂದು ಸೇರ್ಕೊಂಡ್ಮೇಲೆ ಅದರಲ್ಲಿರ್ತಕ್ಕಂತಹ ಸ್ವಲ್ಪವಾದಂತಹ ಅಂಶ ಅಲ್ಲಿರ್ತಕ್ಕಂಥ ಎಲ್ಲ ಹನಿಗಳಿಗೂ ಸ್ಪ್ರೆಡ್ ಆಗಿಬಿಡುತ್ತೆ. ನೋಡಿ, ಅಲ್ಲಿಂದ ಎಲ್ಲ ಪರಿಶುದ್ಧವಾದಂತಹ ಶುದ್ಧವಾದಂತಹ ಹನಿಗಳೆಲ್ಲ ಏನಾಗುತ್ತೆ, ಕೆಟ್ಟೋಗ್ಬಿಡ್ತವೆ. ಅಲ್ಲೆಲ್ಲ ಒಂಥರ ಬ್ಯಾಡ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೋ ಒಂಥರ ಎಲ್ಲ ಹನಿಗಳು ಮಾತಾಡ್ಕೋತವೆ, ನಮ್ಮದು ಏನಾಯಿತು, ಯಾಕೆ ಹೀಗಾಯಿತು ಅಂತ. ಎಲ್ಲವೂ ಸೇರ್ಕೋತವೆ. ಎಲ್ಲ ಈ ಹನಿಯಿಂದ ಆಗಿರೋದು, ಈ ಡ್ರಾಪಿಂದ ಆಗಿರೋದು ಅಂತ ಗೊತ್ತಾಗುತ್ತೆ. ಎಲ್ಲವೂ ಚೆನ್ನಾಗಿ ಬೈತವೆ. ಬೈದ ತಕ್ಷಣ ಅದನ್ನ ಕ್ಲೀನ್ ಮಾಡ್ಕೋಬೇಕು ಅಂತ ಎಲ್ಲ ಪ್ರತಿಯೊಂದು ಹನಿಗಳು ಏನು ಮಾಡ್ತವೆ, ಹೋಗಿ ಜೋರಾಗಿ ಫೋರ್ಸಾಗಿ ಬರ್ತಕ್ಕಂಥ ನೀರು ಹತ್ರ ನಿಂತ್ಕೊಂಡು ಎಲ್ಲ ವಾಶ್ ಮಾಡ್ತವೆ. ಅಷ್ಟು ಸುಲಭಕ್ಕೆ ಹೋಗೋದಿಲ್ಲ. ತೊಳಿತವೆ, ಕ್ಲೀನ್ ಮಾಡ್ಕೋತವೆ. ಎಲ್ಲ ಬಾಡಿಯಿಂದ ದುರ್ಗಂಧ ಹೋಗೋದಕ್ಕೆ ಎಲ್ಲ ಪ್ರಯತ್ನ ಪಟ್ಟು ತುಂಬ ದಿನಗಳು ತಗೋತವೆ. ಕೊನೆಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಯಪ್ಪ ದೇವ್ರೆ ಅಂದ್ಕೊಂಡು ಎಲ್ಲಿಗೆ ಬರ್ತವೆ, ಮತ್ತು ತಮ್ಮ ಪ್ಲೇಸ್ಗೆ ಬರ್ತವೆ. ಆವಾಗ ಎಲ್ಲ ಹನಿಗಳು ಸೇರಿಕೊಂಡು ಆ ಹನಿಗೆ ಅಂತರ ಎಲ್ಲರಿಗೂ ಒಂದು ರೀತಿಯಿಂದ ವಾರ್ನ್ ಮಾಡ್ತವೆ. ಯಾರಾದರೂ ನಿಮಗೆ ನಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಅನಿಸಿದರೆ ದಯವಿಟ್ಟು ಹೋಗಿ ಅಲ್ಲಿಂದ ಕೆಟ್ಟದನ್ನು ತಗೊಂಡು ನಮ್ಮ ಹತ್ರ ಬರಬೇಡಿ. ನಾವೆಲ್ಲರೂ ಇಲ್ಲ ಸಂತೋಷವಾಗಿದ್ದೀವಿ, ಸುಖದಿಂದ ಇದ್ದೀವಿ. ದಯವಿಟ್ಟು ಈ ಸಂತೋಷವನ್ನು, ಸುಖವನ್ನು ಕೆಡಿಸ್ಬೇಡಿ ಅಂತ ಹೇಳ್ತವೆ. ಆಗ ಆ ಒಂದು ಹನಿ ಈ ಪರಿಸ್ಥಿತಿಗೆ ಕಾರಣ ಆಯ್ತಲ್ಲ, ಅದು ಎಲ್ಲರನ್ನ ಕ್ಷಮೆ ಕೇಳುತ್ತೆ. ಆಮೇಲೆ ಅದು ಅವ್ರ ಜೊತೆ ಎಲ್ಲರ ಜೊತೆ ಸ್ನೇಹದಿಂದ ಬದುಕೋಕ್ಕೆ ಪ್ರಾರಂಭ ಮಾಡುತ್ತೆ. ಹೀಗೆ
ಸ್ನೇಹಿತರೆ, ಈ ಒಂದು ಕಥೆಯನ್ನು ನಾನೊಂದು ಪತ್ರಿಕೆಯಲ್ಲಿ ಓದಿದ್ದೆ, ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು. ಹಾಗೆ ನಿಮಗೆ ಈ ಕತೆ ಬಗ್ಗೆ ಏನು ಅನ್ನಿಸ್ತು, ಯಾವ ನೀತಿಯನ್ನು ಕಲಿತೀವಿ ಅನ್ನೋದನ್ನು ಕೆಳಗಡೆ ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಹಾಗೆಯೇ ಯಾರು ಮೊದಲನೇ ಸಾರಿ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.